ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏನು ಪರಮಪೂಜ್ಯ ಮಹಾಶಿವಯೋಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಕ್ರಿಯಾ ಸಮಾಧಿಯು ಇಂದು 4 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಆ ಕ್ರಿಯಾ ಸಮಾಧಿಯಲ್ಲಿ ಮುಖ್ಯವಾಗಿ 5 ಜನ ಪರಮಪೂಜ್ಯರು ಮತ್ತು ಮಿಕ್ಕೆಲ್ಲ ಪರಮಪೂಜ್ಯರು, ಪುರೋಹಿತರು, ಆಸ್ಥಾನಿಕರು ಎಲ್ಲರೂ ಸೇರಿಕೊಂಡು ಪರಮಪೂಜ್ಯರನ್ನು ಇಲ್ಲಿ ಮುಹೂರ್ತ ಮಾಡಿ, ಆ ಮುಹೂರ್ತದ ಪಕ್ಕದಲ್ಲಿ ವಿಭೂತಿಯನ್ನು ಇಟ್ಟು, ವಿಭೂತಿ ಮತ್ತು ಏನು ಅವರು ಪಡೆದಂತಹ ಲಿಂಗ, ಅಕ್ಷತೆ, ಧೂಪ, ದೀಪ, ನೈವೇದ್ಯ, ಷೋಡಶೋಪಚಾರ ಪರಿಕರಣಗಳಿಟ್ಟು ಭಕ್ತಿಯಿಂದ ಅವರನ್ನ ಮಹಾಗುರುವೇ ನಿಮ್ಮ ಪಾದಸಾಕ್ಷಿಯಾಗಿ ಈ ಲಿಂಗದಲ್ಲಿ ನೀವು ನಿಂತು ಜಗತ್ತಿಗೆ ಬೆಳಕನ್ನು ಕೊಡಬೇಕು ಎಂಬುದಾಗಿ ಹೇಳುವುದೇ ಕ್ರಿಯಾ ಸಮಾಧಿ. ಏನ್ ಕ್ರಿಯಾ ಸಮಾಧಿ? ಇಲ್ಲಿನ ತನಕ ಪರಮಪೂಜ್ಯರು ಜಗತ್ತಿಗೆ ಏನು ಬೆಳಕನ್ನು ಕೊಟ್ಟರು, 3 ವೇಳೆ ಏನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ವೃತ್ಯಾಚಾರ ಮಾಡಿದರೋ ಆ ಲಿಂಗವು ಇನ್ನ ಗದ್ದಿಗೆಯಲ್ಲಿ ಮುಹೂರ್ತವಾಗುತ್ತೆ. 100 ವರ್ಷವಾದ ಮೇಲೆ ಧ್ಯಾನಲಿಂಗ ಚಕ್ರವರ್ತಿ ಅಂತಾರೆ. ಪರಮಪೂಜ್ಯರೇ ಲಿಂಗ, ಲಿಂಗವೇ ಪರಮಪೂಜ್ಯರು. ಇದೇ ಕ್ರಿಯಾ ಸಮಾಧಿ. ಶರಣು ಶರಣಾರ್ಥಿಗಳು. ನೋಡಿದರೆ ಲಿಂಗ ಮೆಚ್ಚೆ ಹೌದೌದು ಎನ್ನಬೇಕು, ನೋಡಿದರೆ ಮೂರ್ತಿನ ಆರಾಧಂತಿರಬೇಕು, ನೋಡಿದರೆ ಮಣಿಕ್ಯಾದ ದೇಪ್ತಿಯಂತಿರಬೇಕು, ನೋಡಿದರೆ ಮಣಿಕ್ಯಾದ ದೇಪ್ತಿಯಂತಿರಬೇಕು, ನೋಡಿದರೆ ನಡೆಯದಿದ್ದಾರೆ ನಡೆಯೊಳಗಾಗಿ ನಡೆಯದಿದ್ದಾರೆ ಎಂತಲಿ ಬಾಳಯ್ಯ ಕೋಡಲ ಸಂಗಮ ದೇವ, ಎಂತಲಿ ಬಾಳಯ್ಯ ಕೋಡಲ ಸಂಗಮ ದೇವ, ನೋಡಿದರೆ ಮುತ್ತೇನ ಆರಾಧಂತಿರಬೇಕು, ನೋಡಿದರೆ ಮನೆಕ್ಯಾದ ದೇವತೆಯ